ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾಮೀನಿಗೆ ತಡೆ ಒಡ್ಡಲಾಗಿದೆ. ಕೇಜ್ರಿವಾಲ್ ಜಾಮೀನಿಗೆ ತಡೆ ನೀಡಿದೆ ಹೈಕೋರ್ಟ್ ದ್ವಿಸದಸ್ಯ ಪೀಠ. ಜಾಮೀನು ರದ್ದು ಮಾಡುವಂತೆ ಇಡಿ ಮನವಿ ಹಿನ್ನೆಲೆ ಅದಕ್ಕೆ ತಡೆಯಾಜ್ಞೆ ಕೊಡಲಾಗಿದೆ. ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿಲ್ಲ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಹೇಳಿದೆ. ಹೀಗಾಗಿ ಜಾಮೀನು ರದ್ದು ಮಾಡಿದೆ ಹೈಕೋರ್ಟ್. ನಿನ್ನೆ ಕೇಜ್ರಿವಾಲ್ಗೆ ಜಾಮೀನು ನೀಡಿದಂಥ ಹೈಕೋರ್ಟ್ನ ಏಕಸದಸ್ಯ ಪೀಠ ಅಬಕಾರಿ ನೀತಿ ಹಗರಣದಲ್ಲಿ ಆರೋಪ ಹೊತ್ತು ಜೈಲಿನಲ್ಲಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ಜಾರಿ ನಿರ್ದೇಶನಾಲಯ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದೆ. ಈಗಲೂ ಕೂಡ ಜೈಲಲ್ಲಿದ್ದಾರೆ. ಜಾಮೀನಿಗಾಗಿ ಹಲವು ದಿನಗಳಿಂದಲೂ ಕೂಡ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಏಕಸದಸ್ಯ ಪೀಠ ನಿನ್ನೆಯಷ್ಟೇ ಅವರಿಗೆ ಜಾಮೀನು ನೀಡಿತ್ತು. ಆದರೆ ಇವತ್ತು ದ್ವಿಸದಸ್ಯ ಪೀಠ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಮುಕ್ತಿ ಹೊಂದುವಂಥ ಬಹುದೊಡ್ಡ ಕನಸನ್ನು ಅವರ ಅಭಿಮಾನಿಗಳು ಕಾಣ್ತಾ ಇದ್ದರು. ಇದೀಗ ಆ ಕನಸಿಗೆ ತಣ್ಣೀರು ಎರಚಿದಂತಾಗಿದೆ. ಅಗೇನ್ ಕೇಜ್ರಿವಾಲ್ ಜೈಲಲ್ಲಿರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ.